ಸರ್ಕಾರ ರಜಾ ಹಾಕಿ ಡೆಲ್ಲಿಯಲ್ಲಿ ಕುಳಿತುಬಿಟ್ಟಿದೆ. ನಮ್ಮನ್ನು ಯಾರಾದರೂ ಇವಾಗ ನೀವು ಪತ್ರಕರ್ತರು ಎಲ್ಲಿದೆ ಸರ್ಕಾರ ಅಂತಂದರೆ, ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಈಸ್ ಇನ್ ಡೆಲ್ಲಿ, ಕ್ಯಾಂಪ್ ಅಟ್ ಡೆಲ್ಲಿ ಅಂತ ಹೇಳಬೇಕೇ ಹೊರತು ನಾವು ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ 14 ಜನ ಮಂತ್ರಿಗಳಿದ್ದಾರೆ. ನಾನು ನಿನ್ನೆನೂ ನೋಡಿದೆ ನಿಮ್ಮ ಪತ್ರಿಕೆಗಳ ಮೂಲಕ, ಇಲ್ಲಿ ಉಸ್ತುವಾರಿ ಸಚಿವರು ಇದುವರೆಗೂ ಇಲ್ಲಿಗೆ ಬಂದೇ ಇಲ್ಲ. ಇಲ್ಲಿ ಏನು ನೋಡಬೇಕಾಗಿತ್ತೋ ಅದನ್ನು ಅವರು ವೀಕ್ಷಣೆ ಮಾಡೇ ಇಲ್ಲ. ಈ ಪರಿಸ್ಥಿತಿ ನಾಳೆ ಏನಾದರೂ ಸೆಷನ್ನಲ್ಲಿ ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಜಿಲ್ಲೆನಲ್ಲಿ ಏನು ಪರಿಸ್ಥಿತಿ ಇದೆಯಾ ಹೇಳ್ರಿ ಅಂತಂದ್ರೆ ಏನು ಹೇಳ್ತಾರೆ ಅವರು? ಅವರು ಉತ್ತರದಾಯಿ ಅಲ್ವಾ? ಅವರೆಲ್ಲರಿಗೂ ಉತ್ತರ ಕೊಡಬೇಕಲ್ವಾ? ಆದರೆ ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಇರೋದ್ರಲ್ಲಿ ಅವ್ರು ಏನೇ ಮಾಡಲಿ ಏನೇ ಹೇಳಿ ಒಂದು ಸ್ವಲ್ಪ ಕೆಲಸ ಆದರೂ ಮಾಡ್ತಿದ್ರು. ನನಗೀಗ ಅನಿಸಿದ್ದು, ತಂದೆಯಷ್ಟು ಅಲ್ಲ 5% ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಟ್ಟಾರೆ ಹೇಳೋದಾದರೆ ಆ ಸಚಿವರು ಮೈಗಳ್ರು ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇಲ್ಲಿವರೆಗೂ ಅವ್ರು ಮಾಡಿದ ಕೆಲಸ ಏನಂತಂದರೆ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿದ್ದರು. ಮೆಡಿಕಲ್ ಕಾಂಟ್ರಾಕ್ಟ್, ಟ್ರಾನ್ಸ್ಫರ್ ಕಾಂಟ್ರಾಕ್ಟ್ ಇದರಲ್ಲಿದ್ದವರು. ಸಡನ್ನಾಗಿ ತಂದು ನೀವು ಮಂತ್ರಿ ಮಾಡಿಬಿಟ್ರೆ ಇನ್ನೂ ಕಾಂಟ್ರಾಕ್ಟ್ ಗುಂಗಿಂದ ಹೊರಗಡೆ ಬಂದಾಗ ಕಾಣಲ್ಲ ಅವರು. ಸೊ ಇಂಥ ಪರಿಸ್ಥಿತಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇನ್ನೂ ಮುಂದೆ ಹೋಗೋದಿದೆ.